ನಿನ್ನವರೇ ನಿಂಗೆ ಮೋಸ ಮಾಡ್ತಾರೆ. ನಂಬಿಕೆ ಚೂರು ಚೂರಾಗುತ್ತದೆ. ಹೃದಯದಲ್ಲಿ ನೋವು ತುಂಬುತ್ತದೆ. ಆದರೂ ಜೀವಕ್ಕೆ ನಂಬಿಕೆ ಉಳಿಯುತ್ತದೆ. ಹೌದು, ಜೀವನದಲ್ಲಿ ಹತ್ತಿರದವರೇ ಮೋಸ ಮಾಡಿದಾಗ ಅದು ತುಂಬಾ ನೋವು ತರುತ್ತದೆ. ಶಿವರಾಜು ಎಂಬ ಸಾಧಾರಣ ವ್ಯಕ್ತಿ ಸಣ್ಣ ಗ್ರಾಮದಲ್ಲಿ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದ. ಅವನು ಎಳ್ಳುಸಿಪ್ಪಿನ ವ್ಯಾಪಾರ ಮಾಡುತ್ತಾ ತನ್ನ ಜೀವನವನ್ನು ಸಾಗಿಸುತ್ತಿದ್ದ. ದೊಡ್ಡ ಕನಸುಗಳಿಲ್ಲ, ಆದರೆ ಜೀವನದ ಪ್ರತಿಯೊಂದು ಕ್ಷಣವನ್ನು ಆತ್ಮತೃಪ್ತಿಯಿಂದ ಬದುಕುತ್ತಿದ್ದ. ಅವನಿಗೆ ತಾನು ಬಹಳವಾಗಿ ನಂಬಿದ ಸ್ನೇಹಿತನಾದ ಶ್ಯಾಮಸುಂದರನನ್ನು ಪರಿಚಯಿಸಿತ್ತು. ಶಿವರಾಜು ತನ್ನ ವ್ಯಾಪಾರವನ್ನು ವಿಸ್ತರಿಸಲು ಹೊಸ ಸಲಹೆಗಳನ್ನು ಹುಡುಕುತ್ತಿದ್ದ. ಆ ಸಮಯದಲ್ಲಿ ಶ್ಯಾಮಸುಂದರ್ ಬಂದವರು ಅವನಿಗೆ ದೊಡ್ಡ ಸ್ವಪ್ನಗಳನ್ನು ತೋರಿಸಿದರು. ನಾವು ಸೇರಿ ಶುದ್ಧ ಎಳ್ಳು ತೈಲದ ಉತ್ಪಾದನೆ ಮಾಡುವ ಕಾರ್ಖಾನೆ ತೆರೆದು ದೊಡ್ಡ ವ್ಯಾಪಾರ ಮಾಡುವೆವು ಎಂದು ಹೇಳಿದರು. ಈ ಸಲಹೆಯನ್ನು ಕೇಳಿ ಶಿವರಾಜು ತನ್ನ ಸಂಗ್ರಹಿತ ಹಣವನ್ನು ಮತ್ತು ಭೂಮಿಯನ್ನು ಗುಮಾಸ್ತಿಯಾಗಿ ಶ್ಯಾಮಸುಂದರ್ಗೆ ಬಿಟ್ಟುಕೊಟ್ಟನು. ಸಂಪತ್ತಿ ಹಸ್ತಾಂತರಗೊಂಡ ನಂತರ ಶ್ಯಾಮಸುಂದರ್ ಹಳೆಯ ಸಾಲಗಳನ್ನು ತೀರಿಸಲು ಹಣವನ್ನು ಬಳಸಿಕೊಂಡು ಕಾರ್ಖಾನೆ ಸ್ಥಾಪನೆ ಮಾಡುವ ಆಲೋಚನೆಯನ್ನು ಕೈಬಿಡುತ್ತಾನೆ. ಶಿವರಾಜು ಇದರ ಬಗ್ಗೆ ಅರಿತುಕೊಳ್ಳುವಾಗಲೇ ಎಲ್ಲವೂ ಮುಗಿದು ಹೋಗಿತ್ತು. ಅವನಿಗೆ ಮೋಸವಾಗಿರುವ ಅರಿವು ಅವನ ಹೃದಯವನ್ನು ತುಂಡು ತುಂಡು ಮಾಡಿತು. ಅವನ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿತು. ಅವನ ಮೇಲೆ ಗ್ರಾಮಸ್ಥರು ಹಾಸ್ಯ ಮಾಡಿದರು. ನಿನ್ನವನೇ ಮೋಸ ಮಾಡಿದರೆ ಅದು ನಿನ್ನ ತಪ್ಪು ಎಂಬ ಮಾತುಗಳು ಅವನನ್ನು ಹೆಚ್ಚು ನೋಯಿಸಿತು. ಆದರೆ ಶಿವರಾಜು ಕುಗ್ಗಲಿಲ್ಲ. ಶಿವರಾಜು ಹೀಗೆ ತನ್ನ ತಪ್ಪುಗಳಿಂದ ಪಾಠ ಕಲಿತು. ಅವನು ತನ್ನ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ಪುನಃ ಹೋರಾಟ ಆರಂಭಿಸಿದನು. ಶ್ಯಾಮಸುಂದರ್ ಏನಾದರೂ ಪಶ್ಚಾತ್ತಾಪಪಡುತ್ತಾನೋ ಅಥವಾ ಆ ತಪ್ಪಿಗೆ ತಕ್ಕ ಶಿಕ್ಷೆ ಅನುಭವಿಸುತ್ತಾನೋ ಎಂಬುದನ್ನು ಓದುಗರ ಕಲ್ಪನೆಗೆ ಬಿಟ್ಟುಕೊಡಲಾಗಿದೆ. ಈ ಕಥೆ ನಮಗೆ ನಂಬಿಕೆ ಮಿತಿಯಲ್ಲಿರಬೇಕು ಮತ್ತು ಜೀವಿತದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು ಎಂಬ ಪಾಠವನ್ನು ಕಲಿಸುತ್ತದೆ. ನಿನ್ನವರೇ ನಿನಗೆ ಮೋಸ ಮಾಡ್ತಾರೆ. ಒಂದು ಹಳ್ಳಿ ಮಧ್ಯದಲ್ಲಿ ಶಿವಣ್ಣ ಎಂಬ ಒಬ್ಬ ಸರಳ ಮತ್ತು ನಿಷ್ಠಾವಂತ ವ್ಯಕ್ತಿ ತನ್ನ ಪತ್ನಿ ಗೀತಾ ಮತ್ತು ಮಗ ಸನ್ಮಯ್ ಜೊತೆ ಸಂತೋಷವಾಗಿ ಜೀವನವನ್ನು ನಡೆಸುತ್ತಿದ್ದ. ಹಳ್ಳಿಯ ಎಲ್ಲ ಜನರು ಶಿವಣ್ಣನನ್ನು ಪ್ರಾಮಾಣಿಕತೆ ಮತ್ತು ನಂಬಿಕೆಗೆ ಮಾದರಿಯಂತೆ ನೋಡುತ್ತಿದ್ದರು. ಶಿವಣ್ಣ ಹತ್ತಿ ವ್ಯಾಪಾರ ಮಾಡುತ್ತಿದ್ದ ಮತ್ತು ಅದು ಅವರ ಕುಟುಂಬದ ಆಧಾರವಾಗಿತ್ತು. ಒಂದು ದಿನ ಹಳ್ಳಿಯ ಮೈಸೂರು ಶೇಟ್ ಎಂಬ ಪ್ರಸಿದ್ಧ ವ್ಯಾಪಾರಿ ಶಿವಣ್ಣನ ಹತ್ತಿಯ ಗುಣಮಟ್ಟವನ್ನು ಮೆಚ್ಚಿ ದೊಡ್ಡ ಆರ್ಡರ್ ಕೊಟ್ಟ. ನೀವು ಈ 500 ಬಂಡಲ ಹತ್ತಿಯನ್ನು ನನಗೆ ಪೂರೈಸಿದರೆ ನಾನು ನಿಮಗೆ ಮಾರುಕಟ್ಟೆ ಬೆಲೆಗೆ ಹೆಚ್ಚು ಹಣ ಕೊಡುತ್ತೇನೆ ಎಂದು ಶೇಟ್ ಹೇಳಿದ. ಶಿವಣ್ಣನಿಗೆ ಇದು ಅವನ ಜೀವನದ ದೊಡ್ಡ ಅವಕಾಶವಾಗಿತ್ತು. ಅವನು ತಕ್ಷಣವೇ ಹತ್ತಿಯನ್ನು ಕಟಾವು ಮಾಡಲು ಶುರುಮಾಡಿ ಗುಣಮಟ್ಟವನ್ನು ಪರೀಕ್ಷಿಸಿ ಶೇಟ್ಗೆ ಗುತ್ತಿಗೆ ಪೂರ್ಣಗೊಳಿಸಲು ಸಂಪೂರ್ಣ ಸಿದ್ಧತೆಯೊಂದಿಗೆ ಹೋಯಿತು. ಶೇಟ್ ಶಿವಣ್ಣನ ಪ್ರಾಮಾಣಿಕತೆಯನ್ನು ನೋಡಿ ಅವನ ಮೇಲೆ ನಂಬಿಕೆ ಇದ್ದಂತೆ ವರ್ತಿಸಿದ. ಆದರೆ ಹಿಂದೆ ಅವನ ಉದ್ದೇಶ ಬೇರೆಯಿತ್ತು. ಕೊನೆ ಕ್ಷಣದಲ್ಲಿ ನಿಮ್ಮ ಹತ್ತಿಯ ಗುಣಮಟ್ಟದಲ್ಲಿ ಸ್ವಲ್ಪ ಕೊರತೆಯಿದೆ ಎಂದು ಶೇಟ್ ಹೇಳಿ ಹಣವನ್ನು ಕಡಿಮೆ ನೀಡಲು ಬಲವಂತ ಮಾಡಲು ಯತ್ನಿಸಿದ. ಶಿವಣ್ಣನಿಗೆ ಇದು ಅತಿಯಾದ ದಿಕ್ಕು ತಪ್ಪಿಸುವಂತೆ ಭಾಸವಾಯಿತು. ಆದರೆ ಶೇಟ್ಗೂ ಹಣದ ಬಿಗಿ ಒತ್ತಡವಿತ್ತು. ಹತ್ತಿ ಸಾಗಾಟದ ಸಮಯದಲ್ಲಿ ಶೇಟ್ ತನ್ನ ಜನರನ್ನು ಕಳುಹಿಸಿ ಆ ಹತ್ತಿಯ ಕಟ್ಟಿ ಮಧ್ಯದಲ್ಲಿ ಕುಸಿತ ಮಾಡಿ ದುಷ್ಕೃತ್ಯ ಮಾಡಿ ಶಿವಣ್ಣನಿಗೆ ನೀವೇ ತಪ್ಪು ಮಾಡಿದ್ದೀರಿ ಎಂಬ ಸನ್ನಿವೇಶ ಸೃಷ್ಟಿಸಿದ. ಶಿವಣ್ಣ ತನ್ನ ಜೀವನವೇ ನಾಶವಾದಂತೆ ಭಾಸಿಸಿಕೊಂಡು ಅದನ್ನು ಹಳ್ಳಿಯ ಹಿರಿಯರಿಗೆ ಹೇಳಿದರು. ಹಳ್ಳಿಯ ಹಿರಿಯರು ಪರಿಶೀಲನೆ ಮಾಡಿ ಶೇಟ್ನ ಮೂಸು ಬಿಚ್ಚಿದರು. ಶಿವಣ್ಣ ತನ್ನ ಪ್ರಾಮಾಣಿಕತೆಯಿಂದ ತನ್ನ ಪರವನ್ನು ಸಾಬೀತು ಮಾಡಿದರು. ಶೇಟ್ನನ್ನು ಹಳ್ಳಿಯಿಂದ ಹೊರಹಾಕಲಾಯಿತು ಮತ್ತು ಶಿವಣ್ಣ ಮತ್ತೆ ತನ್ನ ವ್ಯಾಪಾರದಲ್ಲಿ ಯಶಸ್ಸು ಕಂಡನು. ಈ ಕಥೆಯ ಅಂತ್ಯದಲ್ಲಿ ಶಿವಣ್ಣನಿಗೆ ಒಂದು ಪಾಠ ದೊರೆತಿತು. ನಮ್ಮ ಪ್ರಾಮಾಣಿಕತೆ ಯಾರೋ ಹೀನಕೃತ್ಯ ಮಾಡಿದರು ಎಂದರೂ ಅದು ಸದಾ ಶಕ್ತಿಯುತವಾಗಿರುತ್ತದೆ. ಮೋಸದ ಮೂಲಕ ಯಾರೂ ಶಾಶ್ವತ ಜಯ ಗಳಿಸಲಾಗದು.